ಗಿಡಗಳು ಅಲ್ಲೊಂದು ಗಿಡಗಳು ಹಾಕಿದ್ದೀವಿ. ಇವತ್ತು ನಾನು ಹುಟ್ಟಿದ ದಿವಸ ಅಂತ ಅಲ್ಲ, ಈ ಥರ ನಿಮ್ಮ ಮಕ್ಕಳು ಬರ್ತಡೇ, ನಿಮ್ಮ ಮಕ್ಕಳು ಹುಟ್ಟಿದಬ್ಬ ಅಂತ ಏನು ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆದು ಕಟ್ ಮಾಡೋ ಬದಲು ಈ ಥರ ಒಂದು ಗಿಡ ಹಾಕ್ಬಿಡಿ, ಮಳೆ ಬರಲಿ ಅಲ್ವಾ. 4 ಜನಕ್ಕೆ ಅನ್ನ ಹಾಕ್ಬಿಡಿ, ಪುಣ್ಯ ಬರಲಿ ನೋಡಿ. ನಾನೊಂದು ಹಾಕ್ಬಿಟ್ಟು ಎಲ್ಲ ಹಾಕಿ ನಂಗೆ ಕಾಲಾಗಲ್ಲ ನೋಡಿರ್ತೀನಿ ನೀವು. ಹಂಗೆ ನಾನೊಂದು ಇವತ್ತು ಹುಟ್ಟಿದ ದಿವಸ ಅಂತ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ನಮ್ಮ ಹುಡುಗರು ನಮ್ಮ ಸ್ನೇಹಿತರು ನೋಡಿ. ಅವರು ಏಕಾಂತ್ ಮತ್ತು ಪ್ರದೀಪ್ ಅಂತ ನಮ್ಮ ಕಡೂರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನಮಸ್ಕಾರ ನಿಮಗೆ. ಅವರು ನಮಗೆ ಸಸಿ ಕೊಟ್ಟಿರ್ತಾರೆ ಇಲ್ಲಿ ಗುರುಗಳಿಗೆ ಅಂತೇಳಿ, ದೇವಸ್ಥಾನಕ್ಕೆ ಅಂತೇಳಿ. ಮತ್ತು ನಮ್ಮ ಅದಕ್ಕೆ ಸಹಾಯ ಮಾಡಿದಂಥವ್ರು ನಮ್ಮ ಕಡೂರ ಟ್ರೈನಿಂಗ್ ಸ್ಕೂಲ್ ಎಲ್ಲಿ ಕೆಲಸ ಮಾಡ್ತಾರೆ ರವಿ ಅವರು ಅಂತ. ಇವರು 3 ಜನ ಸಹಾಯದಿಂದ ಇವತ್ತು ಗಿಡಗಳನ್ನ ಇಟ್ಬಿಟ್ಟಿದ್ದೀವಿ. ನೀವು ಹಿಂಗೆ ಯಾರು ಹುಟ್ಟಿದ ದಿವಸ ಬರಡೆ ಕೇಕ್ ಕಟ್ ಮಾಡೋ ಬದಲು ಮೊನ್ನೆ ಗುಂಡಿ ವರ್ಷಿದ್ವಿ, ಹಂಗಸಲಿ ಮಳೆ ಬಂದಿದೆ, ಇವತ್ತು ಹಾಕ್ಬಿಟ್ಟು ಗುಂಡಿ ಅನುಕೂಲ ಆಯಿತು. ನೀವು ಹಿಂಗೆ ದಯವಿಟ್ಟು ಹಿಂಗೆ ನಿಮ್ಮ ಮಕ್ಕಳು ಹುಟ್ಟಿದ ದಿವಸ, ನಿಮ್ಮ ಮಗ ಬರಡೆ ದಿವಸ ಎಲ್ಲೋ ಪಟಾಕಿ ಹೊಡೆದು ಎಲ್ಲೋ ಕೇಕ್ ಕಟ್ ಮಾಡೋ ಬದಲು ಒಂದು ಗಿಡ ನಡೋಣ. ಇವತ್ತು ನಾನು ಗಿಡ ಹಾಕ್ಬಿಟ್ಟಿದ್ದೀನಿ ನೋಡಿ, ಎಷ್ಟು ಖುಷಿ. ಕಾಲು ಗಾಯ ಬಿಟ್ಟಿದೆ, ಹಂಗೂ ನಿಲ್ಲಂಗಿಲ್ಲ, ಹಂಗೊಂದು ಗಿಡ ಹಾಕ್ಬಿಟ್ಟೆ. ಮಿಕ್ಕಿದ್ರೆ ನಮ್ಮ ಹುಡುಗ ಹಾಕಿದ್ರೆ ಅಲ್ವಾ. ನೀವು ಹಿಂಗೆ ಮಾಡಿ, ಅದು ದೇವ್ರು ನಿಮ್ಗೆ ವಯಸ್ಸಲ್ಲಿ ಕೊಡಲಿ. ಮತ್ತು ರಸ್ತೆಗಳಲ್ಲಿ ಯಾರು ಅಲ್ಲೆಲ್ಲ ನನ್ನ ಪ್ರಕಾರ ನನ್ನ ಹೆಸರು ಊಟ ಕೊಟ್ಟು ತಿಂಡಿ ಕೊಡ್ತೀನಿ ನಿಮಗೆಲ್ಲ ಒಂದು ನಮಸ್ಕಾರ. ಅಷ್ಟೊಂದೇ ಏನು ನಾನು ಉನ್ನತ ಸ್ಥಾನಕ್ಕೆ ಏನು ಅಷ್ಟೊಂದು ಏನು ನಾನು ಸಾಹಸ ಏನು ಮಾಡಿಲ್ಲ. ಒಂದು 5 ಅಡಿಗೆ ನೀರು ನಿಂತಡಿ ವಿಗ್ರಹ ಸಿಕ್ಕಿತ್ತು, ಅದರಲ್ಲಿ ಆ ತಾಯಿ ಶಕ್ತಿ ಮೇರೆಗೆ ಒಂದು ಸಹಾಯ ಮಾಡ್ತಿದ್ದೀವಿ. ನೀವು ಕೊಟ್ಟ ದಾನ ನಿಮಗೆ ಕೊಡ್ತಿದ್ದೀವಿ. ಈ ಥರ ಸಹಾಯ ಮಾಡಿ ಅದನ್ನೇನು ನಾನು ಮ್ಯಾಲ್ ಕೇಸೋ ಅಂತ ಮಟ್ಟಕ್ಕೆ ನಾನು ಬೆಳೆದಿಲ್ಲ, ಬೆಳೆದೂ ಇಲ್ಲ. ಅದೇ ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ನಮ್ಗೆ ಯಾವಾಗ ಸಹಕಾರ